ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ಜಾವದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 118ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಮನುಷ್ಯರ ಮೇಲೆ ನಂಬಿಕೆ ಇಡುವುದಕ್ಕಿಂತಲೂ ಯೇಸುವ ಮೇಲೆ ನಂಬಿಕೆ ಇಡುವುದು ಅದು ಒಳ್ಳೆಯದು, ಅದು ಭಾಗ್ಯವಂತದು, ಅದು ಧನ್ಯನು ಅಂತ ಬೈಬಲ್ ಹೇಳುತ್ತದೆ. ಪ್ರಿಯರೇ, ಇವತ್ತು ನೀನು ನಾನು ಅನೇಕ ಸ್ಥಳಗಳಲ್ಲಿ ಅನೇಕ ಮನುಷ್ಯರ ಮೇಲೆ ಭರವಸೆ ಇಡ್ತಾ ಇದ್ದೇವೆ, ಅನೇಕ ಕಾರ್ಯಗಳ ಮೇಲೆ ಭರವಸೆ ಇಡ್ತಾ ಇದ್ದೇವೆ, ಅನೇಕ ವ್ಯಕ್ತಿಗಳ ಮೇಲೆ ಭರವಸೆ ಇಡ್ತಾ ಇದ್ದೇವೆ, ಹಣದ ಮೇಲೆ ಭರವಸೆ ಇಡ್ತಾ ಇದ್ದೇವೆ, ವಸ್ತುಗಳ ಮೇಲೆ ಭರವಸೆ ಇಡ್ತಾ ಇದ್ದೇವೆ, ಮನುಷ್ಯರ ಸ್ಥಾನಮಾನದ ಮೇಲೆ ಭರವಸೆ ಇಡ್ತಾ ಇದ್ದೇವೆ. ಅದಕ್ಕೆ ಯೇಸು ಹೀಗೆ ಹೇಳ್ತಾ ಇದ್ದಾನೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡ, ಯೇಸು ಮೇಲೆ ಭರವಸೆ ಇಡುವಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನೀವು ಅನೇಕ ಮನುಷ್ಯರ ಮೇಲೆ ಭರವಸೆ ಇಟ್ಟಿದಿ, ಆದರೆ ಅವರು ನಿನ್ನನ್ನು ನಿನ್ನ ಜೀವಿತದಲ್ಲಿ ಅವರು ಸೋಲನ್ನು ಕಾಣದ ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಿಯರೇ, ಮನುಷ್ಯರ ಮೇಲೆ ಭರವಸೆ ಇಡಬೇಡ. ಮನುಷ್ಯನು ಯಾವಾಗ ಕೈ ಬಿಡುತ್ತಾನೆ ಗೊತ್ತಿಲ್ಲ. ಮನುಷ್ಯನ ಪರಿಸ್ಥಿತಿ ಅದು ಬದಲಾವಣೆ ಆಗುವುದು ಪರಿಸ್ಥಿತಿ. ಮನುಷ್ಯನು ಯಾವಾಗ ಬದಲಾಗುತ್ತಾನೆ ಗೊತ್ತಾಗಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಯೇಸು ಮೇಲೆ ನೀನು ಭರವಸೆ ಇಡುವಾಗ ಯೇಸು ಎಂದಿಗೂ ಬದಲಾಗದ ದೇವರಾಗಿದ್ದಾನೆ. ಆತನು ಬೈಬಲ್ ಹೇಳುತ್ತದೆ, ಯೇಸು ನಿನ್ನನ್ನು ಇದ್ದಾನೆ, ಇವತ್ತು ಇದ್ದಾನೆ, ನಿರಂತರವಾಗಿ ಇರುವ ಯೇಸು ಆಗಿದ್ದಾನೆ. ಪ್ರಿಯರೇ, ಯೇಸು ಮೇಲೆ ನಿನ್ನ ನಂಬಿಕೆಯನ್ನು ನೀನು ತೆಗೆದುಕೊಂಡು ಬರುವಾಗ ಬೈಬಲ್ ಹೇಳುವ ಪ್ರಕಾರ ನೀನು ಧನ್ಯನಾಗುತ್ತಿ, ಬೈಬಲ್ ಹೇಳುವ ಪ್ರಕಾರ ನೀನು ಭಾಗ್ಯವಂತ ಆಗುತ್ತಿ, ಬೈಬಲ್ ಹೇಳುವ ಪ್ರಕಾರ ನೀನು ಒಳ್ಳೆ ಆಗುತ್ತೆ ಅಂತ ಬೈಬಲ್ ಹೇಳುತ್ತದೆ. ಯೇಸು ಮೇಲೆ ಭರವಸೆ ಇಡಲಿ. ಇವತ್ತು ನೀನು ಮನುಷ್ಯರ ಮೇಲೆ ಭರವಸೆ ಇಟ್ಟಿದೇನೋ, ನಿನ್ನ ಫ್ರೆಂಡ್ಗಳ ಮೇಲೆ ಭರವಸೆ ಇಟ್ಟಿದೇನೋ, ನಿನ್ನ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಭರವಸೆ ಇಟ್ಟಿದೇನೋ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳುತ್ತದೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡ. ಮನುಷ್ಯನು ಯಾವಾಗ ಕೈ ಬಿಡುತ್ತಾನೆ ಗೊತ್ತಿಲ್ಲ, ಮನುಷ್ಯನ ಯಾವಾಗ ನಿನ್ನನ್ನು ನಿರೀಕ್ಷೆಯಲ್ಲಿ ಒಯ್ತಾನ ಗೊತ್ತಿಲ್ಲ, ಮನುಷ್ಯನು ನಿನ್ನನ್ನು ಯಾವಾಗ ಸೋಲನಲ್ಲಿ ಒಯ್ತಾನ ಗೊತ್ತಿಲ್ಲ. ಆದರೆ ನನ್ನ ಯೇಸು ಎಂದಿಗೂ ನಿನ್ನನ್ನು ನಿರಾಶದಲ್ಲಿ ಬೀಳುವ ಹಾಗೆ ನೋಡಿಕೊಳ್ಳುತ್ತಾನೆ. ನನ್ನ ಯೇಸು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ ಅಂತ ಬೈಬಲ್ ಹೇಳುತ್ತೆ. ಯೇಸು ಮೇಲೆ ನೀನು ಭರವಸೆ ಇಡುವಾಗ ನೀನು ಭಾಗ್ಯವಂತ ಆಗುತ್ತಿ, ನಿನ್ನ ಮನೆಯಲ್ಲಿ ಭಾಗ್ಯವಂತನಾಗುತ್ತಿ, ನಿನ್ನ ಕೆಲಸ ಕಾರ್ಯಗಳ ಮೇಲೆ ನೀನು ಭಾಗ್ಯವಂತನಾಗ್ತಿ, ನಿನ್ನ ಎಲ್ಲಾ ಸ್ಥಳದಲ್ಲಿ ನೀನು ಭಾಗ್ಯವಂತನಾಗ್ತಿ ಮತ್ತು ನೀನು ಒಳ್ಳೆಯವನಾಗ್ತಿ ಅಂತ ಬೈಬಲ್ ಹೇಳುತ್ತದೆ. ಪ್ರಿಯರೇ, ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯಾವ ಸ್ಥಳದಲ್ಲಿ ನೀನು ಇದ್ದಿರಬಹುದು ಗೊತ್ತಿಲ್ಲ. ಆದರೆ ನೀನು ಮನುಷ್ಯರ ಮೇಲೆ ಭರವಸೆ ಇಟ್ಟಿ ನಿನ್ನ ಜೀವಿತವನ್ನು ನಾಶನ ಕಡೆಗೆ ಒಯ್ತಿರಬಹುದು. ಆದರೆ ಪ್ರಿಯರೇ, ಇವತ್ತು ನಿನಗೆ ಶುಭ ಸಂದೇಶ. ಮನುಷ್ಯನು ನಿನಗೆ ಕೈ ಬಿಡುತ್ತಾನೆ, ಮನುಷ್ಯನ ಭಾವನೆಗಳು ಆತನು ಕೈ ಬಿಡುತ್ತದೆ. ಆದರೆ ಯೇಸು ಹೇಳ್ತಾ ಇದ್ದಾನೆ, ಯೇಸು ಮೇಲೆ ನೀನು ನಂಬಿಕೆ ಇಡುವಾಗ ಯೇಸು ನಿನ್ನನ್ನು ಎಂದಿಗೂ ನಿರಾಶದಲ್ಲಿ ಒಯ್ಯಲ್ಲ, ಎಂದಿಗೂ ದುಃಖದಲ್ಲಿ ಯೇಸು ಒಯ್ಯಲ್ಲ. ಯೇಸು ಹೇಳ್ತಾ ಇದ್ದಾನೆ, ಯೇಸು ನಿನ್ನ ಕೂಡ ಇದ್ದಾನೆ, ಇವತ್ತು ಎಂದೆಂದು ಇರುವ ಯೇಸು ಮೇಲೆ ನಿನ್ನ ನಂಬಿಕೆ ಬರಲಿ. ಪ್ರಿಯನೇ, ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಆ ಯೇಸುವನ್ನು ನೀನು ನಿಜವಾದ ರಕ್ಷಕನನ್ನು ತಿಳಿದುಕೊಂಡರೆ ಯೇಸುವನ್ನು ನಂಬು ಮತ್ತು ನಿನ್ನ ನಂಬಿಕೆ ಯೇಸು ಮೇಲೆ ಇರಲಿ. ವಸ್ತುಗಳ ಮೇಲೆ ಬೇಡ, ಹಣದ ಮೇಲೆ ಬೇಡ, ವ್ಯಕ್ತಿಗಳ ಮೇಲೆ ಬೇಡ, ಯಾವ ದೊಡ್ಡ ಸ್ಥಾನಗಳ ಮೇಲೆ ನಿನ್ನ ನಂಬಿಕೆ ಬೇಡ. ಯೇಸು ಮೇಲೆ ನೀನು ನಂಬಿಕೆ ಇಡುವಾಗ ನೀನು ಭಾಗ್ಯವಂತನಾಗ್ತಿ, ನೀನು ಒಳ್ಳೆನಾಗ್ತಿ, ನೀನು ಧನ್ಯನಾಗ್ತೀನಿ. ಪ್ರಿಯರೇ, ಈ ವಾಕ್ಯವನ್ನು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಎಲ್ಲಾ ಸ್ಥಳಗಳಲ್ಲಿ ಈ ವಾಕ್ಯ ಆಶೀರ್ವಾದ ಮಾಡಲಿ, ಯೇಸು ನಾಮದಲ್ಲಿ.